ನಮ್ಮ ತೋಟದಲ್ಲಿ ಹಾಕಿರೋ ನಿಂಬೆಹಣ್ಣಿನ ಗಿಡ ಇದು. 3 ವರ್ಷ ಆಯಿತು ಈ ಗಿಡ ಹಾಕಿ. ಮೊದಲು ಪಾಟಲ್ಲಿತ್ತು. ಪಾಟಲ್ಲಿದ್ದಾಗ ಅಷ್ಟು ಚೆನ್ನಾಗಿ ಬೆಳೀಲೇ ಇಲ್ಲ. ಹಾಗಾಗಿ ನೆಲಕ್ಕೆ ಹಾಕಿದ್ವಿ. ನೆಲಕ್ಕೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬೆಳೀತು. ಈ ನಿಂಬೆಹಣ್ಣಿನ ಗಿಡಕ್ಕೆ ನೀರು ಸಾಕಷ್ಟು ಕೊಡಬೇಕು. ದಿನನಿತ್ಯ ಚೆನ್ನಾಗಿ ನೀರು ಕೊಟ್ಟಷ್ಟು ವರ್ಷಿಡೀ ಹೂಗಳು ಕಾಯಿಗಳು ಬಿಡ್ತಾನೇ ಇರುತ್ತೆ. ವರ್ಷಿಡೀ ನಮಗೆ ನಿಂಬೆಹಣ್ಣು ಅನ್ನೋದು ಸಿಗುತ್ತೆ. ಮತ್ತು ನೀರು ಚೆನ್ನಾಗಿ ಹಾಕಿದಷ್ಟು ನಿಂಬೆಹಣ್ಣಲ್ಲಿ ಹುಳಿ ಅನ್ನೋದು ತುಂಬ ಸಿಗುತ್ತೆ. ನಿಂಬೆ ಹುಳಿ ಜಾಸ್ತಿ ಸಿಗುತ್ತೆ. ಹಾಗೆ ಈ ನೀರು ಜಾಸ್ತಿ ಬೇಕು ಈ ಗಿಡಕ್ಕೆ. ಹಾಗೆ ಸ್ವಲ್ಪ ಬಿಸಿಲು ಇರಬೇಕು. ಆವಾಗವಾಗ ಏರೌಟ್ ಮಾಡ್ತಾ ಇರಬೇಕು ಈ ಗಿಡನ. ಬಿಸಿಲು ಬೇಕು. ಬಿಸಿಲಿದ್ದರೆ ಚೆನ್ನಾಗಿ ಚಿಗುರಿ ವರ್ಷಿಡೀ ಹೂಗಳು ಕಾಯಿಗಳು ಬಿಡ್ತಾನೇ ಇರುತ್ತೆ. ಮತ್ತು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದೇ ಹಾಕೋದು ನಾವು. 3 ತಿಂಗಳಿಗೆ ಒಂದು ಸತಿ DAP ಕಾಳುಗಳನ್ನು ಹಾಕ್ತೀವಿ. ನೀರು ಚೆನ್ನಾಗಿ ಕೊಡ್ತೀವಿ. ದಿನನಿತ್ಯ ಸಾಕಷ್ಟು ನೀರು ಹಾಕೋದ್ರಿಂದ ವರ್ಷಿಡೀ ನಮಗೆ ನಿಂಬೆಹಣ್ಣು ಬಿಡ್ತಾನೇ ಇರುತ್ತೆ. ನಿಂಬೆಹಣ್ಣು ಸಿಗುತ್ತೆ. ಮತ್ತು ಒಂದು ಸತಿ ಕಿತ್ತರೆ ಬುಟ್ಟಿ ತುಂಬ ಈ ನಿಂಬೆಹಣ್ಣು ಸಿಗುತ್ತೆ ನಮಗೆ. ಅಂದರೆ ಬಿಸಿಲು ಬೇಕು ಇದಕ್ಕೆ ಸ್ವಲ್ಪ. ಆವಾಗವಾಗ ಏರೌಟ್ ಮಾಡ್ತಾ ಇರಬೇಕು. ನೀರು ಸಾಕಷ್ಟು ಕೊಡಬೇಕು. ನೀರು ಚೆನ್ನಾಗಿ ಕೊಟ್ಟಷ್ಟು ಹಣ್ಣುಗಳು ಜಾಸ್ತಿ ಬಿಡುತ್ತೆ ಗಿಡದಲ್ಲಿ. ತುಂಬಾ ನಿಂಬೆಹಣ್ಣು ಸಿಗುತ್ತೆ ವರ್ಷಿಡೀ.